ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇನ್ನು ಸ್ಟೆಪ್ ಬೈ ಸ್ಟೆಪ್ ವಿಚಾರಣೆ ಕೂಡ ಮಾಡ್ತಾ ಇರುವಂತಹ ಇಡಿ ಸಿಎಂ ಸಿದ್ದರಾಮಯ್ಯಗೆ ಚೆಕ್ಮೇಟ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಂತೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ತಲೆಬಿಸಿ, ಚೆಕ್ಮೇಟ್ ಕೊಡೋಕೆ ರೆಡಿಯಾಗಿದೆಯಾ ಇಡಿ? ಸದ್ಯ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿರುವ ಮೂಡಾ ಸೈಟ್ ಹಗರಣ ಸಿಎಂ ಬುಡ ಅಲ್ಲಾಡಿಸುತ್ತಿದೆ. ಇಡಿ ಹಂತ ಹಂತವಾಗಿ ತನಿಖೆಗೆ ಇಳಿದಿದ್ದು ಸಿದ್ದರಾಮಯ್ಯಗೆ ಟೆನ್ಷನ್ ದುಪ್ಪಟ್ಟು ಮಾಡಿದೆ. 2 ತಿಂಗಳಿಂದ ಫೀಲ್ಡ್ಗೆ ಇಳಿದಿರೋ ಇಡಿ ಅಧಿಕಾರಿಗಳು ದಾಖಲೆ ಸಂಗ್ರಹಕ್ಕೆ ಇಳಿದಿದ್ದು ಸಿಎಂ ಆಪ್ತರು ಮೂಡಾ ಮಾಜಿ ನೌಕರರನ್ನ ಕರೆಸಿ ವಿಚಾರಣೆ ನಡೆಸುತ್ತಿದೆ. ಈವರೆಗೂ 10ಕ್ಕೂ ಹೆಚ್ಚು ಜನರನ್ನ ಕರೆಸಿ ವಿಚಾರಣೆ ನಡೆಸಿರೋ ಇಡಿ ನೆಕ್ಸ್ಟ್ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ. ಸಿಎಂ ಮೇಲೆ ಇಡಿ ಕಣ್ಣು. ಸದ್ಯ ಸಿಎಂ ಮೇಲೆ ಕಣ್ಣಿಟ್ಟಿರುವ ಮೂಡಾ ಕೇಸ್ ಸಂಬಂಧ ದಾಖಲೆಗಳ ಪರಿಶೀಲನೆಗೆ ಇಡಿ ಇಳಿದಿದೆ. ಅದರಲ್ಲೂ 1998ರಿಂದ 2004ರವರೆಗೆ ಮೂಡಾದಲ್ಲಾದ ಪ್ರಕ್ರಿಯೆ ಬಗ್ಗೆ ವಿಚಾರಣೆ ಮಾಡುತ್ತಿದೆ. ಹಂತ ಹಂತವಾಗಿ ನೋಟಿಸ್ ಕೊಟ್ಟು ಇಡಿ ತನಿಖೆಗೆ ಇಳಿದಿದ್ದು ಸಿಎಂ ಅತ್ಯಾಪ್ತರು ಮೂಡಾ ಅಧಿಕಾರಿಗಳಿಗೂ ಇಡಿ ಶಾಕ್ ಕೊಟ್ಟಿದೆ. ಈಗಾಗಲೇ ತನಿಖೆ ವೇಳೆ ಮಹತ್ವದ ದಾಖಲೆ ಇಡಿ ವಶಕ್ಕೆ ಪಡೆದಿದ್ದು ಅಕ್ರಮ ಹಣ ವರ್ಗಾವಣೆ ವಹಿವಾಟು ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡುತ್ತಿದೆ. ಹೀಗೆ ಎಲ್ಲವನ್ನೂ ರೆಡಿ ಮಾಡಿಕೊಂಡು ಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಏನು ಇಡಿ ಈವರೆಗೂ ನೋಟಿಸ್ ಕೊಟ್ಟು ಯಾರ್ಯಾರನ್ನ ತನಿಖೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಸೆಪ್ಟೆಂಬರ್ 7ರಂದು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆ, ಅಕ್ಟೋಬರ್ 18ರಂದು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಮನೆ ಶೋಧ, ಬಳಿಕ ಅಕ್ಟೋಬರ್ 19ರಂದು ಭೂಮಿ ಮಾಲೀಕ ದೇವರಾಜು ವಿಚಾರಣೆ, ಅಕ್ಟೋಬರ್ 27ರಂದು ದೂರುದಾರ ಗಂಗರಾಜು ವಿಚಾರಣೆ, ನಂತರ ಅಕ್ಟೋಬರ್ 28ರಂದು ಬಿಲ್ಡರ್ ಮಂಜುನಾಥ್ ಮನೆಯಲ್ಲಿ ಶೋಧ. ಅದೇ ದಿನ ಅಂದರೆ ಅಕ್ಟೋಬರ್ 28ರಂದು ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಇಡಿ ಶಾಕ್. ನವೆಂಬರ್ 12ರಂದು ಸಿಎಂ ಖಾಸಗಿ ಪಿಎ ಸಿಟಿ ಕುಮಾರ್ಗೆ ಗ್ರಿಲ್. ನವೆಂಬರ್ 13ರಂದು ರಾಯಚೂರು ಸಂಸದ ಕುಮಾರ್ ನಾಯಕ್ ವಿಚಾರಣೆ. ನವೆಂಬರ್ 14ಕ್ಕೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ, ನಿವೃತ್ತ ತಹಶೀಲ್ದಾರ್ ಮಾಳಗಿ ಶಂಕರ್ ಹಾಗೂ ಮೂಡಾ ಮರಿಗೌಡ ಆಪ್ತ ಶಿವಣ್ಣ ವಿಚಾರಣೆ ಮಾಡಿದೆ. ಹೀಗೆ ಎಲ್ಲರನ್ನೂ ತನಿಖೆ ಮಾಡಿ ವರದಿ ರೆಡಿ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯಗೆ ಬುಲಾವ್ ನೀಡೋ ಸಾಧ್ಯತೆ ಇದ್ದು ಸದ್ಯ ಹೈಸ್ಪೀಡ್ನಲ್ಲಿ ಇಡಿ ಟೀಮ್ ತನಿಖೆ ನಡೆಸುತ್ತಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಡಾ ಕೇಸ್ನಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈ ಹಗರಣದ ಕಿಂಗ್ ಪಿನ್ ಒಬ್ಬ ಇಡಿ ಬಲೆಗೆ ಸಿಲುಕಿದ್ದಾನೆ. ಇವನ್ ಯಾರು, ಇವನ ಸ್ಟೋರಿ ಏನು ಅನ್ನೋದನ್ನ ಹೇಳ್ತೀವಿ, ಕೇಳಿ. ಮೂಡಾ ಹಗರಣ ಕಿಂಗ್ ಪಿನ್ ಕುಮಾರ್ಗೆ ಡ್ರಿಲ್. ರಾಜ್ಯಾದ್ಯಂತ ಮೂಡಾ ಕೋಲಾಹಲ ಎಬ್ಬಿಸಿದ್ದು ಹೇಗಾದರೂ ಮಾಡಿ ಈ ಹಗರಣಕ್ಕೆ ತಾರ್ಕಿಕ ಅಂತ್ಯ ನೀಡಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದು ಇಡಿ ತನಿಖೆಗೆ ಇಳಿದಿದೆ. ಇದರ ಪರಿಣಾಮ ಈಗ ಈ ಹಗರಣದ ಕಿಂಗ್ ಪಿನ್ ಬಿಕೆ ಕುಮಾರ್ನನ್ನ ವಿಚಾರಣೆ ಮಾಡಲಾಗಿದೆ. ಈತ ಮೂಲತಃ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ನಿವಾಸಿ. ಇನ್ನು ಈ ಬಿಕೆ ಕುಮಾರ್ ಯಾರು ಅನ್ನೋದನ್ನ ನೋಡೋದಾದ್ರೆ, ಕಿಂಗ್ ಪಿನ್ ಕುಮಾರ್ ಯಾರು? ಕುಮಾರ್ ಮೈಸೂರು ಪಾಲಿಕೆ ಗುತ್ತಿಗೆ ನೌಕರನಾಗಿ ವೃತ್ತಿ ಆರಂಭಿಸಿದ್ದ. ಚಾಲಕಿ ಹೆಚ್ಚುವರಿ ಕೆಲಸಕ್ಕಾಗಿ ಮೂಡಾದಲ್ಲಿಯೂ ಕೆಲಸ ಮಾಡ್ತಾ ಇದ್ದ. ಮೂಡಾ ಮತ್ತು ಪಾಲಿಕೆಯಿಂದಲೂ ಸಂಬಳ ಪಡೆಯುತ್ತಿದ್ದ ಆಸಾಮಿ. ಏಕಕಾಲಕ್ಕೆ 2 ಸರ್ಕಾರಿ ಕೆಲಸ ಮಾಡ್ತಿದ್ದ ಭೂಪ. 4 ದಿನದ ಹಿಂದೆ ಬಿಕೆ ಕುಮಾರ್ಗೆ ಇಡಿಯಿಂದ ಡ್ರಿಲ್ ಮಾಡಿದ್ದು ಮೂಡಾದಲ್ಲಿದ್ದ ವೇಳೆ ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿರುವ ಆರೋಪ ಇವನ ಮೇಲಿದೆ. ಮೂಡಾದಲ್ಲಿ 8,000 ಸೈಟ್ಗಳ ಬಗ್ಗೆ ಮಾಹಿತಿ ನೀಡಿದ್ದ ಅಲ್ಲದೆ ಈ ಸೈಟ್ಗಳನ್ನು 50:50 ಅನುಪಾತದಲ್ಲಿ ಮಂಜೂರು ಮಾಡಿದ್ರಂತೆ ಆಗಿನ ಆಯುಕ್ತರು. ಈ ಹಿಂದಿನ ಕಮಿಷನರ್ಗಳಿಗೆ ಖಾಲಿ ನಿವೇಶನಗಳ ಬಗ್ಗೆ ಮಾಹಿತಿ ಹಾಗೂ ಮಂಜೂರಾತಿ ಮಾಡಲು ಅಗತ್ಯವಿದ್ದ ದಾಖಲೆಗಳನ್ನು ತಂದುಕೊಡುತ್ತಿದ್ದ ಆರೋಪ ಇವನ ಮೇಲಿದೆ. ಅಲ್ಲದೆ ಈತ ಮೂಡಾ ಕಚೇರಿಯ ಎಲ್ಲ ವಿಭಾಗದಲ್ಲೂ ಪಾರುಪತ್ಯ ಹೊಂದಿದ್ದ. ಸದ್ಯ 2 ಸರ್ಕಾರಿ ಕಚೇರಿಗಳನ್ನು ಏಕಕಾಲದಲ್ಲಿ ಕರ್ತವ್ಯ ನಿರ್ವಹಿಸಿ 2 ವೇತನ ಪಡೆದು ಕಾನೂನು ಉಲ್ಲಂಘನೆ ಮಾಡಿದ್ರಿಂದ ಕಳೆದ ನವೆಂಬರ್ 6ರಂದು ಸೇವೆಯಿಂದ ವಜಾ ಆಗಿದ್ದಾನೆ. ಅಲ್ಲದೆ ಇಡಿ ವಿಚಾರಣೆಯಲ್ಲಿ ಅನೇಕ ರಹಸ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನಂತೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು.
ಬೈ ಎಲೆಕ್ಷನ್ ಕಾವು ಈಗಷ್ಟೇ ತಣ್ಣಗಾಗಿದೆ. ಆದರೆ ಚನ್ನಪಟ್ಟಣದಲ್ಲಿ ಫಲಿತಾಂಶಕ್ಕೂ ಮೊದಲೇ ಸೈನಿಕ ಶಸ್ತ್ರ ತ್ಯಾಗ ಮಾಡಿದ್ದಾರೆ. ಯೋಗೇಶ್ವರ್ ಅದ್ಯಾಕೋ ಸೋಲಿನ ಮಾತನಾಡಿದ್ದಾರೆ. ಯಾಕೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ರಿಸಲ್ಟ್ಗೂ ಮೊದಲೇ ಸೈನಿಕನಿಗೆ ಸೋಲಿನ ಭೀತಿ. ಸಿಪಿ ಯೋಗೇಶ್ವರ್ಗೆ ಮುಳ್ಳಾಯ್ತಾ ಜಮೀರ್ ಮಾತು. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಕೇಳಿದ್ರಲ್ಲ, ಈ ಒಂದು ಹೇಳಿಕೆ ಈಗ ಕಾಂಗ್ರೆಸ್ಗೆ ಮುಳುವಾಗುವ ಲಕ್ಷಣಗಳು ಕಾಣುತ್ತಿವೆ. ಹೇಗಂತ ನಾವು ಹೇಳ್ತಿಲ್ಲ, ಸ್ವತಃ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹೇಳ್ತಿದ್ದಾರೆ. ಸೈನಿಕನಿಗೆ ಜಮೀರ್ ಹೇಳಿಕೆ ಕಂಟಕ. ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಯಾರು JDSನ ಭಾಳಷ್ಟು ಜನ ಯುವಕರು ನನ್ನ ಮೇಲೆ ಪ್ರಭಾವಿತರಾಗಿ ನನಗೆ ಓಟ್ ಹಾಕಬೇಕು ಅಂತ ಇದ್ದರು, ಅವರು ಸ್ವಲ್ಪ ಘಾಸಿಗೆ ಒಳಗಾಗಿದ್ದಾರೆ, ಒಂದಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನೇನಾಗಿದೆ ಅಂತ ಗೊತ್ತಾಗಲ್ಲ. ಜಮೀರ್ ಮಾತು ಮತಗಳ ಮೇಲೆ ಎಫೆಕ್ಟ್. ಒಳಸಂಚು ಉಪಚುನಾವಣೆಗಳಲ್ಲಿ ನಡೆಯಲ್ಲ. ಜಮೀರ್ ಅವರು ಕೂಡ ಭಾಳಷ್ಟು ಮತಗಳನ್ನು ಕ್ರೋಢೀಕರಣ ಮಾಡೋ ಪ್ರಯತ್ನದಲ್ಲಿ ಮಾಡಿದ್ದಾರೆ. ಅವ್ರ ಮಾತಿನ ರಭಸದಲ್ಲಿ ಒಂದಷ್ಟು ಹಳೆಯ ಸ್ನೇಹ ವಿಶ್ವಾಸಕ್ಕೆ ಮಾತಾಡಿರ್ಬೋದು. ಅದು ಮಾಧ್ಯಮಗಳು ಅದನ್ನು ಪ್ರಮುಖವಾಗಿ ಅದನ್ನು ಪ್ರಚಾರ ಮಾಡಿ ರಾಜ್ಯದಲ್ಲಿ ಅದನ್ನು ದೊಡ್ಡ ಸುದ್ದಿ ಮಾಡಿ ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥ ವಿಶ್ಲೇಷಣೆ ಕೂಡ ಮಾಡಿಬಿಟ್ಟು ಭಾಳ ಜನ ನಾನು ಸುದ್ದಿ ವಿಶ್ಲೇಷಣೆ ಮಾಡೋರು ಕೂಡ ಹೇಳಿದ್ರು ಅದ್ರ ಬಗ್ಗೆ. ಸೋಲಿಸಿ ಅವ್ರನ್ನ, ಯಾರು ಜಮೀರ್ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ಸೋಲಿಸಬೇಕು ಮತದಾರರು ಅಂತ. ನೋಡೋಣ ರಿಸಲ್ಟ್ ಬರುತ್ತಲ್ಲ ನೋಡೋಣ. ಫಲಿತಾಂಶ ಏನು ಬೇಕಾದರೂ ಆಗಬಹುದು. ಅದು ಎರಡು ಪಕ್ಷಗಳು, JDS ಮತ್ತು BJP. ಇಲ್ಲಿ ನಂದು ಮತ್ತು ಕಾಂಗ್ರೆಸ್ಸು ಎರಡೂ ಸಮಬಲ ಇದೆ. ಈಗೂ ಆಗ್ಬೋದು, ಆಗ್ಬೋದು. ಯೋಗೇಶ್ವರ್ ಹೇಳಿಕೆಗೆ ತಿರುಗೇಟು ನೀಡಿರುವ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಗೆದ್ದಿದ್ದಾರೆ, ಇದಕ್ಕೆ ಸಹಕರಿಸಿದ ಕಾಂಗ್ರೆಸ್ ನಾಯಕರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂತ ವ್ಯಂಗ್ಯವಾಡಿದ್ದಾರೆ. ಏನೇನಿದ್ರು ಈ 23ಕ್ಕೆ ಯಾರ ಕೊರಳಿಗೆ ವಿಜಯ ಮಾಲೆ ಅನ್ನೋದು ಕಾಯಬೇಕಿದೆ. ಅದಕ್ಕೂ ಮುನ್ನವೇ ಸೈನಿಕ ಶಸ್ತ್ರ ತ್ಯಾಗ ಮಾಡಿದ್ರ ಅನ್ನೋ ಅನುಮಾನ ದಟ್ಟವಾಗಿದೆ. ಮಾದೇಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ಎಷ್ಟು ದಿನ ಸೈಲೆಂಟ್ ಇದ್ದ ಆಪರೇಷನ್ ಕಮಲದ ಸುದ್ದಿ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ. ಖುದ್ದು ಸಿಎಂ ಸ್ಫೋಟಕ ಹೇಳಿಕೆ ನೀಡೋ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದು ಮಾತಿನ ಮಲ್ಲಯುದ್ಧಕ್ಕೆ ನಾಂದಿ ಹಾಡಿದೆ. ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLA ಆಫರ್ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಆಪರೇಷನ್